ಕನಸಾಗಿ ಉಳಿಯುತ್ತೆ ಹುಬ್ಬಳ್ಳಿಯ ಬಹುಮಹಡಿ ಕಾರ್ ಪಾರ್ಕಿಂಗ್ ಕಟ್ಟಡ. ನಿಗದಿತ ಕಾಮಗಾರಿ ಅವಧಿ ಮುಗಿದರೂ ಪೂರ್ಣಗೊಳ್ಳದ ಕಾಮಗಾರಿ. ಅದು ಹುಬ್ಬಳ್ಳಿಯ ಪಾರ್ಕಿಂಗ್ ಸಮಸ್ಯೆಗೆ ನೆರವಾಗಬೇಕಿದ್ದ ಯೋಜನೆ. ಕಾಮಗಾರಿ ಚಾಲನೆ ಕೊಟ್ಟು 9 ವರ್ಷ ಕಳೆದರೂ ಕೂಡ ಇನ್ನೂ ಕಾಮಗಾರಿ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಈ ಕಾಮಗಾರಿ ಆರಂಭವಾದಾಗಿನಿಂದ ಅಕ್ಕಪಕ್ಕದ ರಸ್ತೆಗಳು ಕಿರಿದಾಗಿದ್ದು ವಾಹನ ಸವಾರರು ಹೈರಾಣಾಗುತ್ತಿದ್ದಾರೆ. ಮತ್ತೊಂದು ಕಡೆ ನಿತ್ಯ ಧೂಳಿನಿಂದ ಸ್ಥಳೀಯ ಜನರು ಮತ್ತು ಅಂಗಡಿಕಾರರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಏನದು ಯೋಜನೆ ಅಂತೀರಾ? ಅದರ ಕಂಪ್ಲೀಟ್ ವಿವರ ನಿಮ್ಮ ಪ್ರಜಾಪವ ಟಿವಿ ಬಿಚ್ಚಿಡುತ್ತದೆ ನೋಡಿ. 2018ರಲ್ಲಿ ಬಹುಮಹಡಿ ಕಾರ್ ಪಾರ್ಕಿಂಗ್ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ. 2022ಕ್ಕೆ ಕಂಪ್ಲೀಟ್ ಆಗಬೇಕಾಗಿದ್ದ ಬಹುಮಹಡಿ ಕಾರ್ ಪಾರ್ಕಿಂಗ್ ಕಟ್ಟಡ ಕಾಮಗಾರಿ ಚಾಲನೆ ನೀಡಿದ ದಿನದಿಂದ ಇಲ್ಲಿಯವರೆಗೂ ಬೇಸ್ಮೆಂಟ್ 2 ಮಹಡಿ ಮಾತ್ರ ಪೂರ್ಣ. ಅದು ಹುಬ್ಬಳ್ಳಿಯ ಹೃದಯ ಭಾಗ ಚೆನ್ನಮ್ಮ ವೃತ್ತದ ಸಮೀಪ ಹಳೆ ಕೋರ್ಟ್ ಸರ್ಕಲ್ ಬಳಿ ಹಾಗೂ ಶ್ರೀ ಸಾಯಿ ಮಂದಿರ ಮುಂಭಾಗದಲ್ಲಿ ತಗಡಿನ ಶೆಲ್ಟರ್ ಕವರ್ ಮಾಡಿಕೊಂಡು ನಡೆಯುತ್ತಿರುವ ಕಟ್ಟಡ ಕಾಮಗಾರಿಯ ಕಥೆ ಇದು. ಹೌದು ವೀಕ್ಷಕರೇ, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿನ ಪಾರ್ಕಿಂಗ್ ಸಮಸ್ಯೆ ಅಲ್ಪ ಮಟ್ಟಿಗೆಯಾದರೂ ಕಡಿಮೆ ಮಾಡುವ ಉದ್ದೇಶದಿಂದ ಕಳೆದ 2018ರಲ್ಲಿ 50 ಕೋಟಿ ವೆಚ್ಚದಲ್ಲಿ ಬಹುಮಹಡಿ ಪಾರ್ಕಿಂಗ್ ಕಟ್ಟಡಕ್ಕೆ ಚಾಲನೆ ನೀಡಲಾಯಿತು. ಕಾಮಗಾರಿ ಪೂರ್ಣ ಮಾಡಲು 2022ಕ್ಕೆ ಗಡುವು ನೀಡಲಾಗಿತ್ತು. ಆದರೆ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಬಹುಮಹಡಿ ಕಟ್ಟಡ ನೆಲಮಹಡಿ ಬಿಟ್ಟು ಮೇಲಕ್ಕೆ ಏಳದಿರುವುದು ದುರಂತವೇ ಸರಿ. ಜೊತೆಗೆ ಕಾಮಗಾರಿಗೆ ಚಾಲನೆ ಸಿಕ್ಕು ಸುಮಾರು 9 ವರ್ಷವಾದರೂ ಇನ್ನು ಕಾಮಗಾರಿ ಆಮೆಗತಿಯಾಗಿ ಸಾಗುತ್ತಿದೆ. ಪ್ರಸ್ತುತ ಬಹುಮಹಡಿ ಕಟ್ಟಡದ ನೆಲಮಹಡಿ 2 ಹಂತಗಳು ಮಾತ್ರ ಪೂರ್ಣಗೊಂಡಿದ್ದು, ಈ ಕಟ್ಟಡ ಕಾಮಗಾರಿಯಿಂದಾಗಿ ಅಕ್ಕಪಕ್ಕದ ರಸ್ತೆಗಳು ಕಿರಿದಾಗಿವೆ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ಧೂಳಿನ ಸಮಸ್ಯೆಯಿಂದ ಜನರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿದೆ. ಇನ್ನು ಬಹುಮಹಡಿ ಕಟ್ಟಡವನ್ನ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿದ್ದು ಪಕ್ಕದಲ್ಲಿ ಶ್ರೀ ಸಾಯಿ ಮಂದಿರವಿದೆ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರತಿ ಗುರುವಾರ ಭಕ್ತರ ದಂಡು ಹರಿದು ಬರುತ್ತದೆ. ಈ ವೇಳೆ ಟ್ರಾಫಿಕ್ ಪೊಲೀಸರು ಜನ ಸೇರಿ ವಾಹನಗಳ ನಿಯಂತ್ರಿಸಲು ಹರಸಾಹಸ ಪಡುವಂತಾಗಿದೆ. ಇನ್ನು ಕಟ್ಟಡ ಕಾಮಗಾರಿ ವಿಳಂಬದಿಂದ ಶ್ರೀ ಸಾಯಿ ಬಾಬಾ ದೇವಸ್ಥಾನದ ಗೋಡೆಗಳು ಧೂಳಿನ ಕಥೆ ಹೇಳುವಂತಹ ಸ್ಥಿತಿ ಬಂದಿವೆ. ನಗರದ ಹೃದಯ ಭಾಗದಲ್ಲಿ ಈ ಕಾಮಗಾರಿ ವಿಳಂಬದಿಂದಾಗಿ ವಾಹನ ಸವಾರರು ಸೇರಿದಂತೆ ಪಾದಚಾರಿಗಳು ನಿತ್ಯವೂ ನರಕ ಅನುಭವಿಸುತ್ತಿದ್ದಂತಾಗಿದೆ. ಒಂದು ಕಡೆ ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ಆಮೆಗತಿ, ಇನ್ನೊಂದೆಡೆ ಫ್ಲೈಓವರ್ ಕಾಮಗಾರಿ ವಿಳಂಬ. ಈ 2 ಕಾಮಗಾರಿಯಿಂದಾಗಿ ಹುಬ್ಬಳ್ಳಿಯ ಹೆಸರು ಹಾಳು ಮಾಡುವ ಸ್ಥಿತಿ ಬಂದಿದೆ. ಇನ್ನು ಈ ಯೋಜನೆ ಉದ್ದೇಶ ಜೊತೆಗೆ ವಿವರ ನೋಡುವುದಾದರೆ, ಏಕಕಾಲಕ್ಕೆ ಸುಮಾರು 290 ಕಾರುಗಳ ಪಾರ್ಕಿಂಗ್ ಬಹುಮಹಡಿ ಕಟ್ಟಡ ಇದಾಗಿದೆ. ಒಟ್ಟು ವೆಚ್ಚ 50 ಕೋಟಿಯಾಗಿದ್ದು ಸದ್ಯ 9 ಕೋಟಿಯಷ್ಟು ಕಾಮಗಾರಿ ನಡೆದಿದೆ. ಒಟ್ಟು 7 ಮಹಡಿ ಕಟ್ಟಡವಾಗಿದ್ದು 3 ನೆಲ ಮಹಡಿ ಹಾಗೂ 4 ಮೇಲ ಮಹಡಿಯಾಗಿದೆ. ಸದ್ಯ ಈಗ 2 ನೆಲ ಮಹಡಿ ಕಾಮಗಾರಿ ಮಾತ್ರ ಪೂರ್ಣವಾಗಿದೆ. ಇದು ಪಿಪಿಟಿ ಕಾಮಗಾರಿಯಾಗಿದ್ದು ಹಲವು ವಿಘ್ನಗಳು ಕೂಡ ಬಂದಿವೆ. ಆದರೆ ಎಲ್ಲವನ್ನೂ ಸರಿದೂಗಿಸಿ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡು ಉಪಯೋಗಿಯಾಗಿ ಹುಬ್ಬಳ್ಳಿ ಪಾರ್ಕಿಂಗ್ ಸಮಸ್ಯೆಗೆ ನೆರವಾಗಬೇಕಿತ್ತು. ಆದರೆ ಯೋಜನೆ ಆರಂಭಿಸಿ 9 ವರ್ಷ ಕಳೆಯುತ್ತಾ ಬರುತ್ತಿದ್ದರೂ ಕಾಮಗಾರಿ ಮಾತ್ರ ಪೂರ್ಣಗೊಳ್ಳದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೈಕನ್ನಡಿಯಾಗಿದೆ. ವರದಿ ಸಂತೋಷ್ ಮೇದಾರ್, NKS TV4 ಹುಬ್ಬಳ್ಳಿ.